ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಸಿಹಿ ಬೂಂದಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಕಪ್ ಕಡಲೆ ಹಿಟ್ಟನ್ನ ಜರಡಿ ಹಾಕ್ಕೊಬೇಕು. ನೀಟಾಗಿ ಜರಡಿ ಹಾಕ್ಕೊಂಡು ಅದಕ್ಕೊಂದು ಕಪ್ಪಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಗಂಟು ಸಹ ಇಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಸ್ವಲ್ಪ ದೋಸೆ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು ಫ್ರೆಂಡ್ಸ್. ನೋಡಿ ಈ ಥರ ಆಗಿದೆ, ಇಷ್ಟಿದ್ರೆ ಸಾಕು. ನೆಕ್ಸ್ಟು ಈಗ ಒಂದು ಬಾಣಲಿ ಎಣ್ಣೆ ಕಾಯೋಕ್ಕಿಟ್ಟು ಒಂದು ಜಾಲರಿ ಸಹಾಯ ತಗೊಂಡು ಅದಕ್ಕೆ ಬೂಂದಿ ಕಾಳಿಗೆ ಹಾಕೊಳ್ಳೋ ಥರ ಹಾಕ್ಕೊಬೇಕು. ಸ್ಪೂನ್ ಸಹಾಯದಿಂದ ನೋಡಿ ತುಂಬ ಚೆನ್ನಾಗಾಗುತ್ತೆ. ಸ್ಪೂನಿಂದನೇ ಬಿಟ್ಕೊಂಡ್ರೆ ನೋಡಿ ಈ ಥರ ಆಗುತ್ತೆ. ಅದು ಒಂದು ಸ್ವಲ್ಪ ಉಲ್ಟಾ ಮಾಡಿ ನೀಟಾಗಿ ಬೇಯಿಸ್ಬಿಟ್ಟು ಎತ್ಕೊಬೇಕು. ಗೊತ್ತಾಗುತ್ತೆ ಅದು ಬೆಂದಿರೋದು. ಆವಾಗ ಎತ್ತಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಮತ್ತು ಮಿಕ್ಕಿರುತ್ತಲ್ಲ ಅದನ್ನು ಇದೇ ಥರ ನೀಟಾಗಿ ಬಿಟ್ಕೊಂಡು ಕ್ರಿಸ್ಪಿಯಾಗಿ ನೀಟಾಗಿ ಕರೆದು ಅದನ್ನು ಎತ್ತಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಬಂದಿದೆ ಬೂಂದಿ. ಮತ್ತು ಅದಕ್ಕೆ ಸ್ವಲ್ಪ ಪಾಕ ಮಾಡ್ಕೊಬೇಕು ಸಕ್ಕರೆಯಿಂದ. ಒಂದು ಕಪ್ ಸಕ್ಕರೆಗೆ ಒಂದು ಅರ್ಧ ಕಪ್ ನೀರು ಹಾಕ್ಕೊಳ್ಳೋಣ. ಮತ್ತು ಕೇಸರಿ ಇರುತ್ತಲ್ಲ, ಕೇಸರಿ ಹಾಕ್ಕೊಬೇಕು. ಅದು ಆಪ್ಷನಲ್ಲು, ಹಾಕೊಂಡ್ರೆ ಹಾಕ್ಕೊಬೋದು. ನೀಟಾಗಿ ಅದನ್ನ ಐ ಫ್ಲೇಮಲ್ಲೇ ಇಟ್ಟು ನೀಟಾಗಿ ಕರಗಿಸ್ಕೊಬೇಕು ಸಕ್ಕರೆ ಕರಗಿ ಚೆನ್ನಾಗಿ ಕುದಿ ಬರುವಾಗ ಈ ಬೂಂದಿ ಕಾಳು ಇರುತ್ತಲ್ಲ ಅದನ್ನು ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಒಂದು 10-20 ಮಿನಿಟ್ಸು ಹಾಗೇ ಅದ್ರ ಜೊತೆಲೇ ಫ್ರೈ ಮಾಡ್ತಿರಬೇಕು. ಒಂದು 20 ಮಿನಿಟ್ಸ್ ಆದಮೇಲೆ ಒಂದು ಸೋಸೋ ಜಾಲರಿ ಇದೆಯಲ್ಲ, ಅದು ಸಹಾಯ ತಗೊಂಡು ಅದನ್ನೆಲ್ಲ ಸೋರ್ಸೋಕೆ ಹಾಕ್ಕೊಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಹಾಕ್ಕೊಳ್ಳಿ. ಒಂದು ಸ್ವಲ್ಪನೂ ಕೂಡ ಅದು ಮಾಮೂಲಿ ಪಾಕ ಅದೆಲ್ಲ ಇರಬಾರ್ದು. ಎಲ್ಲ ಪಾಕ ಎಲ್ಲ ನೀಟಾಗಿ ಸೋರಿರುತ್ತೆ. ಒಂದು 10 ಮಿನಿಟ್ಸ್ ಹಾಗೆ ಬಿಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ಸಕ್ಕರೆ ಅಂಶ ಎಲ್ಲ ಚೆನ್ನಾಗಿ ಕುಡಿದಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಧನ್ಯವಾದಗಳು.